ಇವತ್ತೇನು ರಾಜ್ಯದಲ್ಲಿ ಮುಖ್ಯಮಂತ್ರಿ ಚರ್ಚೆ ನಡೀತಾ ಇದೆ. ನಿಜವಾಗೂ ಅದರಲ್ಲಿ ಬೇರೆ ಮುಖ್ಯಮಂತ್ರಿ ಚರ್ಚೆ ಜೊತೆಗೆ ದಲಿತ ಮುಖ್ಯಮಂತ್ರಿ, ಅದು ಯಾಕೋ ಅರ್ಥ ಆಗ್ತಾ ಇಲ್ಲ. ಜಾತಿ ಇಲ್ಲ ಅಂತಾರೆ, ಆದರೆ SCಗಳು ಮುಖ್ಯಮಂತ್ರಿ ಆಗಬೇಕಂದ್ರೆ ದಲಿತ ಮುಖ್ಯಮಂತ್ರಿ ಅಂತಾರೆ. ನೀವು ಹೋರಾಟ ಮಾಡಬೇಕು, ನೀವು ಕೇಳಬೇಕು ಅಂತಾರೆ. 1947ರಿಂದ ಎಲ್ಲ ಸರ್ಕಾರಗಳು ಕರ್ನಾಟಕ ರಾಜ್ಯದಲ್ಲಿ ಬಂದಿದೆ. ಹೈಯೆಸ್ಟ್ ಪಾಪ್ಯುಲೇಷನ್ 1,08,00,000 ಜನ ದಲಿತರಿದ್ದೀರಿ. 1,08,00,000 ಜನ ದಲಿತರು ನಾವಿದ್ದರೂ ಕೂಡ ಇದುವರೆಗೂ ಕರ್ನಾಟಕ ರಾಜ್ಯದಲ್ಲಿ ಒಬ್ಬ ದಲಿತ ಮುಖ್ಯಮಂತ್ರಿ ಆಗಕ್ಕೆ ಸಾಧ್ಯ ಆಗಿಲ್ಲ. ಯಾಕೆ ಸಾಧ್ಯ ಆಗಿಲ್ಲ ಅಂದರೆ ಜಾತಿ ಕಾರಣಕ್ಕೆ. ಎಷ್ಟೇ ಜ್ಞಾನ ಇದ್ದರೂ, ಎಷ್ಟೇ ಹಿರಿತನ ಇದ್ದರೂ, ಎಷ್ಟೇ ಬುದ್ಧಿ ಇದ್ದರೂ ಕೂಡ ಜಾತಿವಾದಿತನ ಇವತ್ತು ನಮ್ಮನ್ನು ಮುಖ್ಯಮಂತ್ರಿ ಆಗಕ್ಕೆ ಬಿಟ್ಟಿಲ್ಲ. ಅದು ಹೆಚ್ಚಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಹೆಚ್ಚಾಗಿ ನಾವು ದಲಿತರು ಹೆಚ್ಚಾಗಿ ಓಟ್ ಹಾಕ್. GR ಆರ್ಥೋಪೆಡಿಕ್ಸ್ ಕೋಲಾರ್ ಮೂಳೆ ಚಿಕಿತ್ಸಾ ಕೇಂದ್ರ. ಅತ್ಯಾಧುನಿಕ ತಂತ್ರಜ್ಞಾನ ಬಳಸಿ ಎಲ್ಲ ಮೂಳೆ ಸಂಬಂಧಿ ಸಮಸ್ಯೆಗಳಿಗೆ ಪರಿಹಾರ. ಜಾಯಿಂಟ್ ರೀಪ್ಲೇಸ್ಮೆಂಟ್, ಸ್ಪೋರ್ಟ್ಸ್ ಸಂಬಂಧಿ ಸಮಸ್ಯೆಗಳು, ಮೂಳೆ ಮುರಿತ, ಸ್ಪೈನ್ ಶಸ್ತ್ರಚಿಕಿತ್ಸೆಗಾಗಿ ನುರಿತ ಮೂಳೆ ತಜ್ಞರನ್ನು ಸಂಪರ್ಕಿಸಲು 7022532255ಕ್ಕೆ ಹಿಂದೆ ಕರೆ ಮಾಡಿ. ಕಾಂಗ್ರೆಸ್ ಪಕ್ಷ ದಲಿತರನ್ನ ಎಷ್ಟು ಬೇಕೋ ಬಳಸ್ಕೊಂತ ಇದೆ. ಓಟು ಕಾಂಗ್ರೆಸ್ ಪಕ್ಷಕ್ಕೆ ದಲಿತರು ಹಾಕ್ತೀರಿ, ಕಾಂಗ್ರೆಸ್ ಪಕ್ಷದ ಸಮಾವೇಶಗಳಿಗೆಲ್ಲ ದಲಿತರೇ ಸೇರ್ತೀರಿ. ಕಾಂಗ್ರೆಸ್ ಪಕ್ಷ ನಾವು ದಲಿತರಿಗೆ ಮಾಡಿದ್ದೀರಿ ಅಂತ ಇದ್ದಾರೆ. ಮೀಸಲಾತಿ ಕ್ಷೇತ್ರದಲ್ಲಿ ಮಾತ್ರ ಕಾಂಗ್ರೆಸ್ ಪಕ್ಷ B.Pharm ಕೊಡ್ತಾ ಇದ್ದಾರೆ ದಲಿತರಿಗೆ. ಸಾಮಾನ್ಯ ಕ್ಷೇತ್ರದಲ್ಲೇನು ಇವ್ರು ಕೊಟ್ಟಿಲ್ಲ. ಅದೇ ಥರ ಸಾಮಾನ್ಯ ಮೀಸಲಾತಿ ಕ್ಷೇತ್ರದಲ್ಲಿ JDS ಅವರು ಕೊಡ್ತಾರೆ, BJP ಕೊಡ್ತಾರೆ. ಸೊ ಹೆಚ್ಚಿಗೆ ದಲಿತರು ಕಾಂಗ್ರೆಸ್ ಕೋಟ್ ಹಾಕ್ತಾ ಇರೋದ್ರಿಂದ ಕಾಂಗ್ರೆಸ್ಸಲ್ಲಿ ಹಿರಿಯ ನಾಯಕರು ಮಲ್ಲಿಕಾರ್ಜುನ್ ಖರ್ಗೆ, ಪರಮೇಶ್ವರ್, ಮಾದೇವಪ್ಪ, KH ಮುನಿಯಪ್ಪ, ಸತೀಶ್ ಜಾರಕಿಹೊಳಿ, ಸುಮಾರು ಜನ, KH ರಂಗನಾಥ್ ಅಂತವರು ಇದ್ದರು. ಎಂತೆಂಥ ಘಟಾನುಘಟಿ ಬುದ್ಧಿವಂತರೆಲ್ಲ ಕಾಂಗ್ರೆಸ್ ಪಕ್ಷದಲ್ಲಿ ದಲಿತರಿದ್ರೂ ದಲಿತರನ್ನು ಮುಖ್ಯಮಂತ್ರಿ ಮಾಡಿಲ್ಲ. ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಮಾಡ್ತಾರ, ವಿರೋಧ ಪಕ್ಷದ ನಾಯಕರು ಮಾಡ್ತಾರ, ಮತ್ತೆ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು ಮಾಡ್ತಾರ. ಆದರೆ ಮುಖ್ಯಮಂತ್ರಿ ಪದವಿ ಮಾತ್ರ ಕೊಡಲ್ಲ. ಕೇಳಿದರೆ ದಲಿತರು ಹೋರಾಟ ಮಾಡಿಲ್ಲಂತೆ, ದಲಿತರು ಕೇಳಿಲ್ಲಂತೆ. ಹಂಗಾದ್ರೆ ಕುರುಬರು ಹೋರಾಟ ಮಾಡಿದ್ರಾ? ಒಕ್ಕಲಿಗರು ಹೋರಾಟ ಮಾಡಿದ್ರಾ? ಲಿಂಗಾಯತರು ಹೋರಾಟ ಮಾಡಿದ್ರಾ? ವೀರಪ್ಪ ಮೊಯ್ಲಿ ಮಾಡಿದಾಗ ಹೋರಾಟ ಮಾಡಿದ್ರಾ? ಬಂಗಾರಪ್ಪನ ಮಾಡಿದಾಗ ಅವ್ರ ಕಮ್ಯುನಿಟಿಯವ್ರು ಹೋರಾಟ ಮಾಡಿದ್ರಾ? ಅವರ ಕಮ್ಯುನಿಟಿಯವ್ರು ಯಾರೂ ಹೋರಾಟ ಮಾಡಿಲ್ಲ. ಆದರೆ ಅವ್ರಿಗೆ ಕೊಡ್ತೀರಿ. ದಲಿತರು ಕೊಡ್ಬೇಕಂದ್ರೆ ನಾವು ಹೋರಾಟ ಮಾಡಬೇಕು, ಗಲಾಟೆ ಮಾಡಬೇಕು, ಕೇಳಬೇಕು. ಯಾಕೆ? ಪರೀಕ್ಷೆ ಇಟ್ಬಿಡಿ ಹೋಗ್ಲಿ. ಏನು ನಾಲೆಡ್ಜ್ ಇಲ್ಲ ಪರಮೇಶ್ವರ್ಗೆ? KH ಮುನಿಯಪ್ಪಗೆ ನಾಲೆಡ್ಜ್ ಇಲ್ಲ? ಮಲ್ಲಿಕಾರ್ಜುನ್ ಖರ್ಗೆಗೆ ನಾಲೆಡ್ಜ್ ಇಲ್ಲ? ಮಾದೇವಪ್ಪನ ನಾಲೆಡ್ಜ್ ಇಲ್ಲ? ತಿಮ್ಮಾಪುರ್ಗೆ ನಾಲೆಡ್ಜ್ ಇಲ್ಲ? ಪ್ರಿಯಾಂಕ್ ಖರ್ಗೆಗೆ ನಾಲೆಡ್ಜ್ ಇಲ್ಲ? ಇವರೆಲ್ಲ ಬುದ್ಧಿವಂತರಲ್ಲ ನಿಮ್ಮ ಪಾಲಿಗೆ? ಮತ್ತೇನು ಕಾಂಗ್ರೆಸ್ ಪಕ್ಷದ ಮಾನದಂಡ ಏನು ಇವತ್ತು ದಲಿತರು ಮುಖ್ಯಮಂತ್ರಿ ಆಗ್ಬೇಕಂದ್ರೆ? ಯಾಕೆ ನಮ್ಮ ಜನಾಂಗ ಓಟ್ ಕೊಟ್ಟಿಲ್ಲ? ನಿಜವಾಗಿಯೂ ಜಾತಿ ಭಾರತ ದೇಶದಲ್ಲಿ ಇನ್ನೂ ಜೀವಂತವಾಗಿದೆ. ಇದೆಲ್ಲ ಒಂಥರ ಬಣ್ಣ ಬಳ್ಕೊಂಡು ಬದುಕ್ತಾ ಇರೋದು. ಏನು ಮೀಸಲಾತಿ ಇದೆ, ಆ ಕಾರಣಕ್ಕೆ ಇವ್ರು ಇದ್ದಾರೆ. ಮೀಸಲಾತಿ ಇಲ್ಲ ಅಂದರೆ ಇವರೆಲ್ಲ ಮೆಂಬರ್ಗಳನ್ನು ಕೂಡ ಮಾಡ್ತಾ ಇರಲಿಲ್ಲ. ಆ ಕಾರಣಕ್ಕೆ ಇವತ್ತೇನು ಕಾಂಗ್ರೆಸ್ ಸರ್ಕಾರ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ಹೇಳ್ತಾ ಇದ್ದೀನಿ, ರಾಹುಲ್ ಗಾಂಧಿ ಅವ್ರಿಗೆ ಹೇಳ್ತಾ ಇದ್ದೀನಿ, ನಮಗೆ ಈ ಬ್ಯಾಕ್ ಪೋಸ್ಟ್ಗೆ ಬೇಡ. ಅಂದರೆ ಏನು ಅಂತಾರಲ್ಲ, ಹಿನ್ನೆಲೆ ಗಾಯಕರು ಅಂತಾರಲ್ಲ, ಆ ಹಿನ್ನೆಲೆ ಪೋಸ್ಟ್ಗೆ ಬೇಡ. ನಮಗೆ ರಾಜ್ಯಪಾಲರು ಮಾಡೋದು, ಪಾರ್ಟಿನಾಗ ಉನ್ನತ ಸ್ಥಾನ ಕಸ ಗುಡಿಸೋ ಕೆಲಸ ಕೊಡೋದು, ಉಗಿಸ್ಕೊಳ್ಳೋ ಕೆಲಸ ಕೊಡೋದು, ಇವು ಬೇಡ. ನಮಗೂ ಈ ರಾಜ್ಯದಲ್ಲಿ ಒಂದ್ಸತಿ ದಲಿತರ ಮುಖ್ಯಮಂತ್ರಿ ಮಾಡಿ. ಯಾಕೆ ನಾವು ಕೇಳಬೇಕಾ? ಅರ್ಹತೆ ಇಲ್ಲ. ನಿಮಗೇನನ್ನ ಕಾಂಗ್ರೆಸ್ ಅವ್ರಿಗೆ ಮಾನವೀಯತೆ ಇದ್ದರೆ, ದಲಿತರ ಮೇಲೆ ಕಾಳಜಿ ಇದ್ದರೆ, ಕಾಂಗ್ರೆಸ್ ಪಕ್ಷ ಇವತ್ತು ಉಳಿದಿರೋದೇ ದಲಿತರಿಂದ. ಆ ಕಾರಣಕ್ಕೆ ನೀವು ದಲಿತರನ್ನು ಮುಖ್ಯಮಂತ್ರಿ ಮಾಡೇಬೇಕು. ಮಾಡಿಲ್ಲ ಅಂದರೆ ಕಾಂಗ್ರೆಸ್ ಪಕ್ಷ ದ್ರೋಹಿಗಳ ಪಕ್ಷ. ಮತ್ತು ಸಿದ್ದರಾಮಯ್ಯನ ಕೇಳ್ತಾ ಇದ್ದೀನಿ, ಸಿದ್ದರಾಮಯ್ಯನವರೇ ಅಹಿಂದ ನಾಯಕ ಅಂತೀರಿ. ಅಹಿಂದ ಅಂದರೆ ನೀವು ಒಬ್ಬರೇನಾ? ಆಯಿತು, 5 ವರ್ಷ ನೀವು ಆಗಿದ್ದೀರಾ, ಈಗ ಮತ್ತೆ 3 ವರ್ಷ ಆಗ್ತಾ ಇದೆ. ನೀವೇ ನಿಂತ್ಕೊಂಡು ದಲಿತರ ಮುಖ್ಯಮಂತ್ರಿ ಮಾಡಿಬಿಡಿ. ಯಾಕೆ ನೀವು ಮುಖ್ಯಮಂತ್ರಿ ಆಗಕ್ಕೆ ನಾವು ಹೋರಾಟ ಮಾಡಿಲ್ಲ? ನಾವು ನಿಮ್ಮನ್ನು ಯಾವತ್ತೂ ಹಿಂದುಳಿದ ನಾಯಕ ಅಂತ ನಾವು ನೋಡಿಲ್ಲ. ನಮ್ಮ ನಾಯಕ ಅಂತ ನಾವು ಒಪ್ಕೊತಾ ಇದ್ದೀರಿ. ಇವಾಗೂ ನೀವು ನಮ್ಮ ನಾಯಕನೇ. ಯಾರೇನಾದರೂ ಹೇಳ್ಕೊಳ್ಳಿ, ನಾವು ಇವತ್ತು ಸಿದ್ದರಾಮಯ್ಯ ನಮ್ಮ ನಾಯಕನೇ. ಸಿದ್ದರಾಮಯ್ಯನವರೇ, ನೀವು ದಯವಿಟ್ಟು ದಲಿತರನ್ನು ಮುಖ್ಯಮಂತ್ರಿ ಮಾಡಿ. ನೀವೇ ಮುಂದೆ ನಿಂತು ದಲಿತರನ್ನು ಮುಖ್ಯಮಂತ್ರಿ ಮಾಡಿ. ಅಹಿಂದ ನಾಯಕ ಅನ್ಸ್ಕೊಳ್ರಿ. ಬಿಟ್ಬಿಡ್ಬೇಡಿ. ಆ ಇದ್ರೇನೆ ಅಹಿಂದ ಆಗೋದು.
ಅರ್ಥ ಆಯ್ತಲ್ಲ? ನಮ್ಮ ಮಂತ್ರಿಗಳಿಗಿಂತ ಒಂದ್ಸತಿ ದಲಿತರು ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗಲಿ ಅನ್ನೋದು ನನ್ನ ಒತ್ತಾಯ.